ಹಲೋ ಎವ್ರಿವನ್, ವೆಲ್ಕಮ್ ಟು ನವರಾಸ್ ಮಾಸ್ ಟ್ಯುಟೋರಿಯಲ್ಸ್. ಈಗ ಎಕ್ಸರ್ಸೈಸ್ ಎಲ್ಲ ಮುಗೀತು. ಈಗ ಎಕ್ಸಾಂಪಲ್ಸ್ ಮಾಡೋಣ. ಓಕೆ, ಎಕ್ಸಾಂಪಲ್ಸ್ ನಲ್ಲಿ ಫಸ್ಟ್ ಒನ್ ಏನ್ ಕೊಟ್ಟಿದ್ದಾರೆ ನೋಡಿ. ಇನ್ ಫಿಗರ್ 7.8, OA is equals to OB, OD is equals to OC. Show that number one, triangle AOD is congruent to triangle BOC ಅಂತ ಒಂದು ಕೊಟ್ಟಿದ್ದಾರೆ. ಸೆಕೆಂಡ್ ಒನ್, AD is parallel to BC ಅಂತ ಸೆಕೆಂಡ್ ಕ್ವಶನ್ ಕೊಟ್ಟಿದ್ದಾರೆ. ಓಕೆ, ನೋಡಿ ಈ ಫಿಗರ್ ಕೊಟ್ಟಿದ್ದಾರೆ. ಓ ಎ ಇಸ್ ಈಕ್ವಲ್ಸ್ ಟು ಒ ಬಿ ಇದೆ, ಇಲ್ಲಿ ಮಾರ್ಕ್ ಮಾಡಿದೀನಿ. ಓ ಸಿ ಇಸ್ ಈಕ್ವಲ್ಸ್ ಟು ಓ ಡಿ ಇದೆ. ಇನ್ನು ಈ ಟೂ ಟ್ರಯಾಂಗಲ್ಸ್, ಟ್ರಯಾಂಗಲ್ ಎ ಓ ಡಿ, ಟ್ರಯಾಂಗಲ್ ಬಿ ಓ ಸಿ ಕಾಂಗ್ರುಯೆಂಟ್ ಅಂತ ಪ್ರೂವ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಫಸ್ಟ್ ಯಾವ ಪ್ರೂವ್ ಮಾಡ್ಬೇಕು ಅದನ್ನೇ ಬರೆಯೋಣ. ಇನ್ ಟ್ರಯಾಂಗಲ್ ಎ ಓ ಡಿ ಅಂಡ್ ಟ್ರಯಾಂಗಲ್ ಬಿ ಓ ಸಿ ಏನೇನು ಈಕ್ವಲ್ ಇದ್ದಾವೆ ನೋಡೋಣ. ಈಗ ನೋಡಿ, ಅವರೇ ಕೊಟ್ಟಿದ್ದಾರೆ. ಓ ಎ ಇಸ್ ಈಕ್ವಲ್ಸ್ ಟು ಓ ಬಿ ಅಲ್ವಾ? ಸೊ ಅದನ್ನು ಬರೆಯೋಣ. ಓ ಎ ಇಸ್ ಈಕ್ವಲ್ಸ್ ಟು ಓ ಬಿ ಬ್ರಾಕೆಟ್ ಅಲ್ಲಿ ಗಿವನ್ ಅಂತ ಬರೆಯೋಣ. ಈಗ ನೋಡಿ, ಈ ಆಂಗಲ್ ಈಕ್ವಲ್ ಆಗ್ತಾವಲ್ವಾ? ಯಾವುದೇ ಟೂ ಲೈನ್ಸ್ ಇಂಟರ್ಸೆಕ್ಟ್ ಆದ್ರೆ ವರ್ಟಿಕಲಿ ಅಪೋಸಿಟ್ ಆಂಗಲ್ಸ್ ಈಕ್ವಲ್ ಇರ್ತವೆ ಅಲ್ವಾ? ಸೊ ಅದನ್ನು ಬರಿಬೋದು ನಾವು. ಏನಂತ ಬರೆಯೋಣ? ಆಂಗಲ್ ಎ ಓ ಡಿ. ನೋಡಿ, ಆಂಗಲ್ ಎ ಓ ಡಿ ಈಸ್ ಈಕ್ವಲ್ ಟು ಆಂಗಲ್ ಬಿ ಓ ಸಿ. ಏನ್ ರೀಸನ್ ಬರಿಬೇಕು? ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್. ಓಕೆ, ಇನ್ನು ನೋಡಿ, ಓ ಡಿ ಈಸ್ ಈಕ್ವಲ್ಸ್ ಟು ಓ ಸಿ, ಇದನ್ನು ಅವರೇ ಕೊಟ್ಟಿದ್ದಾರೆ. ಓ ಡಿ ಈಸ್ ಈಕ್ವಲ್ಸ್ ಟು ಓ ಸಿ. ಇಲ್ಲಿ ಏನ್ ಮ್ಯಾಚ್ ಆಯ್ತು? ಇದು ಕೂಡ ಗಿವನ್. ಇಲ್ಲಿ ಏನ್ ಮ್ಯಾಚ್ ಆಯ್ತು? ಸೈಡ್ ಮ್ಯಾಚ್ ಆಯ್ತು. ಇಲ್ಲಿ ಆಂಗಲ್ ಮ್ಯಾಚ್ ಆಯ್ತು. ಇಲ್ಲಿ ಅಗೇನ್ ಸೈಡ್ ಮ್ಯಾಚ್ ಆಯ್ತು. ನೋಡಿ, SAS ಕ್ರೈಟೇರಿಯನ್ನಲ್ಲಿ ಟೂ ಟ್ರಯಾಂಗಲ್ಸ್ ಆರ್ ಸೆಟ್ ಟು ಬಿ ಕಾಂಗ್ರುಯೆಂಟ್. Therefore, triangle AOD is congruent to triangle BOC under SAS criteria. ಆಯ್ತಲ್ವಾ? ಇದು ಫಸ್ಟ್ ಕ್ವಶನ್ ಆನ್ಸರ್ ಇದು. ಓಕೆ, ಈಗ ಸೆಕೆಂಡ್ ಕ್ವಶನ್ ಏನ್ ಕೇಳಿದ್ದಾರೆ? AD ಈಸ್ ಪ್ಯಾರಲಲ್ ಟು BC ಅಂತ ಪ್ರೂವ್ ಮಾಡಿ ಅಂತ ಹೇಳಿದ್ದಾರೆ. ಈಗ ನೋಡಿ, ಈ ಟೂ ಟ್ರಯಾಂಗಲ್ಸ್ ಕಾಂಗ್ರುಯೆಂಟ್ ಆಯ್ತಲ್ವಾ? ಟೂ ಟ್ರಯಾಂಗಲ್ಸ್ ಕಾಂಗ್ರುಯೆಂಟ್ ಆದ್ರೆ CPCT ಅಪ್ಲೈ ಮಾಡ್ಬೋದಲ್ವಾ? ಅಂದ್ರೆ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಆರ್ ಈಕ್ವಲ್. ಎರಡರಲ್ಲಿ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಈಕ್ವಲ್ ಇರ್ತವೆ. ಸೊ ನಾವೇನ್ ಹೇಳ್ಬೋದು ನೋಡಿ, ಆಂಗಲ್ ಓ ಎ ಡಿ ಅಂದ್ರೆ ಈ ಆಂಗಲ್ ನೋಡಿ, ಈ ಆಂಗಲ್ ಕರೆಸ್ಪಾಂಡಿಂಗ್ ಆಗ್ತವಲ್ವಾ? ನೋಡಿ, ಈ ಸೈಡ್ ಈಕ್ವಲ್ ಇದೆ ಅಲ್ವಾ? ವರ್ಟಿಕಲಿ ಅಪೋಸಿಟ್ ಇಲ್ಲಿದೆ, ಇದಕ್ಕೂ ಇಲ್ಲಿದೆ. ಸೊ ಇವು ಕರೆಸ್ಪಾಂಡಿಂಗ್ ಆಂಗಲ್ಸ್ ಆಯ್ತು. ಇವು ಎರಡು ಈಕ್ವಲ್ ಇದಾವೆ. ಇನ್ನು ಈ ಆಂಗಲ್ ಕೂಡ ಈಕ್ವಲ್ ಇರ್ತವೆ. ಅದನ್ನೇ ಬರೆಯೋಣ. ಆಂಗಲ್ ಓ ಎ ಡಿ ಇಸ್ ಈಕ್ವಲ್ಸ್ ಟು ಆಂಗಲ್ ಓ ಬಿ ಸಿ. ಈ ಆಂಗಲ್ ಏನ್ ಬರೆಯೋಣ? ರೀಸನ್ CPCT. ಓಕೆ, ಈಗ ಈ ಟೂ ಆಂಗಲ್ಸ್ ಈಕ್ವಲ್ ಆಯ್ತು ಅಂತಂದ್ರೆ ಇವೇನಾಗ್ತಾವ ನೋಡ್ರಿ, ಈ ರೀತಿ ಇದೆ ಇದು. ಈ ಆಂಗಲ್ ಈಕ್ವಲ್ ಯಾವಾಗ ಆಗ್ತವೆ? ಇವೆರಡು ಈಕ್ವಲ್ ಇದಾವೆ ಅಂದ್ರೆ ಇವೆರಡು ಲೈನ್ ಪ್ಯಾರಲಲ್ ಅಂತ ಹೇಳ್ಬೋದಲ್ವಾ? ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಇದಾವಲ್ವಾ ಇವೆರಡು. ಸೊ ನಾವು ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಈಕ್ವಲ್ ಯಾವಾಗ ಇರ್ತವೆ? ಎರಡು ಲೈನ್ ಪ್ಯಾರಲಲ್ ಇದ್ದಾಗ ಇವೆರಡು ಈಕ್ವಲ್ ಇರ್ತವೆ. ಸೊ ನಾವೇನ್ ಹೇಳ್ಬೋದು? AD is parallel to BC ಅಂತ ಹೇಳ್ಬೋದು. ಸೊ ಅದನ್ನೇ ಬರೆಯೋಣ. ಬಟ್ these angles form a pair of alternate interior angles ಅಲ್ವಾ? Therefore ಏನ್ ಹೇಳ್ಬೋದು?
AD ಈಸ್ ಪ್ಯಾರಲಲ್ ಟು BC. ಇದನ್ನೆಲ್ವಾ ಅವ್ರು ಹೇಳಿದ್ದು ಸೆಕೆಂಡ್ ಆನ್ಸರ್. ಸೊ ದಿಸ್ ಇಸ್ ಆಲ್ಸೋ ಪ್ರೂವ್ಡ್. ಓಕೆ, ಈಗ ನೆಕ್ಸ್ಟ್ ಒನ್. ನೋಡಿ ಸೆಕೆಂಡ್ ಒನ್ ಏನ್ ಕೊಟ್ಟಿದ್ದಾರೆ. AB is a line segment and line L is perpendicular bisector. If a point P lies on L, show that P is equidistant from A and B ಅಂತ ಕೊಟ್ಟಿದ್ದಾರೆ. ಅಂದ್ರೆ ನೋಡಿ AB is a line segment. ಇದು ಒಂದು ಲೈನ್ ಸೆಗ್ಮೆಂಟ್ ಇದೆ. ಲೈನ್ L, ಈ ಲೈನ್ ಎಲ್ ಇದೆಯಲ್ಲ, ಇದು ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಅಂತ ಹೇಳಿದ್ದಾರೆ. ಪರ್ಪೆಂಡಿಕ್ಯುಲರ್ ಅಂದ್ರೆ ಇಲ್ಲಿ 90 ಡಿಗ್ರಿ ಆಗುತ್ತೆ. ಒಂದು ಬೈಸೆಕ್ಟರ್ ಅಂತಂದ್ರೆ ಈ ಎ ಬಿನ ಬೈಸೆಕ್ಟ್ ಮಾಡ್ತಾ ಇದೆ, ಅಂದ್ರೆ AC is equals to BC ಆಗತ್ತೆ. ಓಕೆ, ಈಗ ಅವ್ರು ಏನ್ ಕೇಳಿದ್ದಾರೆ, ಶೋ ದಟ್ P is equidistant from A and B, ಅಂದ್ರೆ AP is equals to BP ಅಂತ ಶೋ ಮಾಡಿ ಅಂತ ಹೇಳಿದ್ದಾರೆ. ಸೊ ನಾವೇನ್ ಮಾಡ್ಬೋದು ನೋಡಿ, ಇಲ್ಲಿ 2 ಟ್ರಯಾಂಗಲ್ಸ್ ಆಗ್ತಾ ಇದೆ ಅಲ್ವಾ. ಸೊ ಈ 2 ಟ್ರಯಾಂಗಲ್ಸ್ ಕಾಂಗ್ರುಯೆಂಟ್ ಅಂತ ಪ್ರೂವ್ ಮಾಡಿದ್ರೆ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಆರ್ ಈಕ್ವಲ್ ಆಗುತ್ತಲ್ವಾ. ಸೊ ಅವಾಗ ನಾವು AP is equals to BP ಅಂತ ಶೋ ಮಾಡ್ಬೋದು. ಸೊ ಫಸ್ಟ್ ಬರ್ಕೊಳ್ಳೋಣ. In triangle PCA and triangle PCB, ಓಕೆ, ಏನೇನು ಈಕ್ವಲ್ ಇದಾವೆ ನೋಡೋಣ. ನೋಡಿ, AC is equals to BC ಇದೆ ಅಲ್ವಾ, ಇದು ಅವರೇ ಕೊಟ್ಟಿದ್ದಾರೆ ಗಿವನ್. ಆಯ್ತಾ, ಈಗ ನೋಡಿ ಆಂಗಲ್ PCA ಇಸ್ ಈಕ್ವಲ್ಸ್ ಆಂಗಲ್ PCB ಆಗುತ್ತಲ್ವಾ. ಯಾಕೆ 90 ಡಿಗ್ರಿ ಇದೆ, ಪರ್ಪೆಂಡಿಕ್ಯುಲರ್ ಅಂತ ಅವ್ರಿಗೆ ಕೊಟ್ಟಿದ್ದಾರೆ. ಸೊ ಅದನ್ನು ಬರೆಯ. ಆಂಗಲ್ PCA ಇಸ್ ಈಕ್ವಲ್ಸ್ ಟು ಆಂಗಲ್ PCB, ಬ್ರಾಕೆಟ್ ಅಲ್ಲಿ ಈಚ್ 90 ಡಿಗ್ರಿ. ಆಯ್ತಲ್ವಾ. ಈಗ ನೋಡಿ ಈ PC ಏನಿದೆ ಎರಡಕ್ಕೂ ಕಾಮನ್ ಇದೆ ನೋಡಿ, ಈ ಟ್ರಯಾಂಗಲ್ಗೂ ಇದೆ, ಈ ಟ್ರಯಾಂಗಲ್ಗೂ ಇದೆ. ಸೊ PC is equals to PC ಅಂತ ಬರಿಬಹುದು. PC is ಕಾಮನ್. ನೋಡಿ ಇಲ್ಲಿ ಏನ್ ಮ್ಯಾಚ್ ಆಯ್ತು, ಸೈಡ್ ಮ್ಯಾಚ್ ಆಯ್ತು, ಇಲ್ಲಿ ಆಂಗಲ್ ಮ್ಯಾಚ್ ಆಯ್ತು, ಇಲ್ಲಿ ಸೈಡ್ ಮ್ಯಾಚ್ ಆಯ್ತು. ಸೊ ನಾವೇನ್ ಹೇಳ್ಬೋದು, ಅಂಡರ್ SS criteria 2 triangles are said to be congruent. Therefore triangle PCA is congruent to triangle PCB ಅಲ್ವಾ, ಅಂಡರ್ SAS criteria. ಓಕೆ, ಈಗ 2 ಟ್ರಯಾಂಗಲ್ಸ್ ಕಾಂಗ್ರುಯೆಂಟ್ ಆದ್ರೆ ನಾವು ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಆರ್ ಈಕ್ವಲ್ ಅಂತ ಹೇಳ್ಬೋದು. ಸೊ therefore AP is equals to BP, ಬ್ರಾಕೆಟ್ ಅಲ್ಲಿ CP/CT. ಅವ್ರು ಅದನ್ನೆಲ್ವಾ ಕೇಳಿದ್ದು, ಇಕ್ವಿಡಿಸ್ಟೆಂಟ್ ಇದೆ ಅಂತ ಶೋ ಮಾಡಿ ಅಂತ. P is equidistant ಅಂತ, ಸೊ ಶೋ ಮಾಡಿ. ಈಗ ನೆಕ್ಸ್ಟ್ ಒನ್ ನೋಡಿ, ಥರ್ಡ್ ಒನ್ ಏನ್ ಕೊಟ್ಟಿದ್ದಾರೆ. ಲೈನ್ ಸೆಗ್ಮೆಂಟ್ AB is parallel to another line segment CD and O is midpoint of AD. Show that the triangle AOB is congruent to triangle DOC. And ನಂಬರ್ 2, O is also midpoint of BC ಅಂತ ಕೇಳಿದ್ದಾರೆ. ನೋಡಿ, ಈ ಲೈನ್ ಸೆಗ್ಮೆಂಟ್ AB is parallel to another line segment CD ಅಂತ ಕೊಟ್ಟಿದ್ದಾರೆ. ಇನ್ನು O is midpoint of AD ಅಂತ ಕೊಟ್ಟಿದ್ದಾರೆ. ಅಂದ್ರೆ AO is equals to OD ಆಯ್ತು ಅಲ್ವಾ. ಅವ್ರು ಏನ್ ಕೇಳಿದ್ದಾರೆ, ಈ 2 ಟ್ರಯಾಂಗಲ್ಸ್ ಏನಿದಾವಲ್ಲ AOB ಅಂಡ್ COD ಕಾಂಗ್ರುಯೆಂಟ್ ಅಂತ ಪ್ರೂವ್ ಮಾಡಿ ಅಂತ ಹೇಳಿದ್ದಾರೆ. O is also midpoint of BC ಅಂತ ತೋರಿಸಿ ಅಂತ ಹೇಳಿದ್ದಾರೆ. ಸೊ ಬರೆಯೋಣ. ನಾವು ಏನ್ ಮಾಡ್ಬೇಕು, ಫಸ್ಟ್ ಈ 2 ಟ್ರಯಾಂಗಲ್ಸ್ ನ ಕಾಂಗ್ರುಯೆಂಟ್ ಅಂತ ಪ್ರೂವ್ ಮಾಡಿದ್ರೆ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಆರ್ ಈಕ್ವಲ್ ಆಗ್ತಾವಲ್ವಾ. ಸೊ ಅವಾಗ ನಮ್ಗೆ ಈ ಸೈಡ್ಸ್ ಕೂಡ ಈಕ್ವಲ್ ಆಗುತ್ತೆ. OC is equals to OB ಆದ್ರೆ ನಮ್ಗೆ O is ಮಿಡ್ ಪಾಯಿಂಟ್ ಅಂತ ತೋರಿಸ್ಬೋದು. O is ಮಿಡ್ ಪಾಯಿಂಟ್ ಆಫ್ BC. ಸೊ ಬರೆಯೋಣ. ಇನ್ ಟ್ರಯಾಂಗಲ್ AOB ಅಂಡ್ ಟ್ರಯಾಂಗಲ್ DOC, ಯಾವ ಟ್ರಯಾಂಗಲ್ ಪ್ರೂವ್ ಮಾಡ್ಬೇಕಲ್ಲ ಅವೇ ನಾವು ತಗೋಬೇಕು. ಏನೇನ್ ಈಕ್ವಲ್ ಇದಾವೆ ನೋಡೋಣ. ನೋಡಿ, ಆಂಗಲ್ AOB, ಈ ಆಂಗಲ್ ಇಸ್ ಈಕ್ವಲ್ಸ್ ಆಂಗಲ್ COD ಆಗುತ್ತಲ್ವಾ. ಯಾಕೆ, ವರ್ಟಿಕಲಿ ಅಪೋಸಿಟ್ ಆಂಗಲ್ಸ್. ವೆನ್ 2 ಲೈನ್ಸ್ ಇಂಟರ್ಸೆಕ್ಟ್, ವರ್ಟಿಕಲ್ ಅಪೋಸಿಟ್ ಆಂಗಲ್ಸ್ ಆರ್ ಈಕ್ವಲ್. ಸೊ ಅದನ್ನೇ ಬರೆಯೋಣ. ಆಂಗಲ್ AOD is equal to angle COD. Reason,
vertically opposite angles. ಓಕೆ, ಇನ್ನು ನೋಡಿ ಆಂಗಲ್ ಒ ಎ ಬಿ, ಈ ಆಂಗಲ್ ಒ ಡಿ ಸಿ ಈಕ್ವಲ್ ಆಗ್ತಾವಲ್ವಾ? ಈ ಆಂಗಲ್ ಯಾಕೆ ಹೇಳಿ? ಈ ಟೂ ಲೈನ್ಸ್ ಪ್ಯಾರಲಲ್ ಅಂತ ಅವರೇ ಕೊಟ್ಟಿದ್ದಾರೆ. ಕೊಟ್ಮೇಲೆ ಇವೆರಡು ಏನಾಗ್ತವೆ? ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಆಗ್ತವೆ. ಸೊ ಈಕ್ವಲ್ ಇರ್ತವೆ. ಸೊ ಅದನ್ನೇ ಬರೆಯೋಣ. ಆಂಗಲ್ ಒ ಎ ಬಿ ಇಸ್ ಈಕ್ವಲ್ಸ್ ಟು ಆಂಗಲ್ ಒ ಡಿ ಸಿ. ರೀಸನ್ alternate ಇಂಟೀರಿಯರ್ ಆಂಗಲ್ಸ್. ಆಯ್ತಾ? ಈಗ ನೋಡಿ, ಒ ಎ ಇಸ್ ಈಕ್ವಲ್ಸ್ ಟು ಒ ಡಿ ಆಯ್ತಲ್ವಾ? ಅದು ಗಿವನ್ ಇದೆ. ಸೊ ಅದನ್ನೇ ಬರೆಯೋಣ. ಒ ಎ ಅಂತ ಬರಿಬಹುದು, ಎ ಒ ಅಂತ ಬರಿಬಹುದು. ಎ ಒ ಇಸ್ ಈಕ್ವಲ್ಸ್ ಟು ಒ ಡಿ, ಇದು ಗಿವನ್. ಈಗ ನೋಡಿ, ಇಲ್ಲಿ ಏನ್ ಮ್ಯಾಚ್ ಆಯ್ತು? ಆಂಗಲ್ ಮ್ಯಾಚ್ ಆಯ್ತು. ಇಲ್ಲಿ ಏನ್ ಮ್ಯಾಚ್ ಆಯ್ತು? ಇಲ್ಲಿನೂ ಆಂಗಲ್ ಮ್ಯಾಚ್ ಆಯ್ತು. ಇಲ್ಲಿ ಸೈಡ್ ಮ್ಯಾಚ್ ಆಯ್ತು. ಅಂಡರ್ AAS criteria, two triangles are said to be congruent. Therefore, triangle AOB is congruent to triangle DOC under AAS criteria. ಓಕೆ, ಈಗ ಟೂ ಟ್ರಯಾಂಗಲ್ಸ್ ಕಾಂಗ್ರುಯೆಂಟ್ ಆದ್ರೆ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಆರ್ ಈಕ್ವಲ್. ಸೊ ನಾವೇನ್ ಹೇಳ್ಬೋದು? ಒ ಸಿ ಇಸ್ ಈಕ್ವಲ್ಸ್ ಟು ಒ ಬಿ ಅಂತ ಹೇಳ್ಬೋದು. ಸೊ ಅದನ್ನೇ ಬರೆಯೋಣ. ದೇರ್ಫೋರ್ ಒ ಸಿ ಇಸ್ ಈಕ್ವಲ್ಸ್ ಟು ಒ ಬಿ. ಸಿ ಪಿ ಸಿ ಟಿ ರೀಸನ್ ಬರಿಬೇಕು ಅಲ್ವಾ? ಸೊ ದೇರ್ಫೋರ್ ಒ ಈಸ್ ಆಲ್ಸೋ ಮಿಡ್ ಪಾಯಿಂಟ್ ಆಫ್ ಬಿ ಸಿ. ಒ ಬಿ ಇಸ್ ಈಕ್ವಲ್ ಟು ಒ ಸಿ ಅಂತಂದ್ರೆ ಎರಡು ಈಕ್ವಲ್ ಇದಾವೆ ಅಂದ್ರೆ ಓ ಇಸ್ ಮಿಡ್ ಪಾಯಿಂಟ್ ಆಯ್ತಲ್ವಾ ಬಿ ಸಿಗೆ. ಸೊ ಅದನ್ನೇ ಪ್ರೂವ್ ಮಾಡಿ. ಓಕೆ, ಈಗ ನೆಕ್ಸ್ಟ್ ನೋಡಿ, ಫೋರ್ತ್ ಒನ್ ಏನ್ ಕೊಟ್ಟಿದ್ದಾರೆ? ಇನ್ ಟ್ರಯಾಂಗಲ್ ಎ ಬಿ ಸಿ ದ ಬೈಸೆಕ್ಟರ್ ಎ ಡಿ ಆಫ್ ಆಂಗಲ್ ಎ ಈಸ್ ಪರ್ಪೆಂಡಿಕ್ಯುಲರ್ ಟು ಸೈಡ್ ಬಿ ಸಿ. ಶೋ ದಟ್ ಎ ಬಿ ಇಸ್ ಈಕ್ವಲ್ಸ್ ಟು ಎ ಸಿ ಅಂಡ್ ಟ್ರಯಾಂಗಲ್ ಎ ಬಿ ಸಿ ಇಸ್ ಆನ್ ಐಸೋಸ್ಲಿಸ್ ಅಂತ ತೋರಿಸಿದ್ದಾರೆ, ಕೇಳಿದ್ದಾರೆ. ಓಕೆ, ನೋಡಿ ಈ ಟ್ರಯಾಂಗಲ್ ಇದೆ ಅಲ್ವಾ ಎ ಬಿ ಸಿ, ಇದರಲ್ಲಿ ಎ ಡಿ ಏನಿದೆ ಅಲ್ಲ, ಇದು ಆಂಗಲ್ ಎ ನ ಬೈಸೆಕ್ಟ್ ಮಾಡಿದೆ ಅಂತೆ. ನೋಡಿ ಅವರೇ ಹೇಳಿದ್ದಾರೆ ಬೈಸೆಕ್ಟರ್ ಎ ಡಿ ಆಫ್ ಆಂಗಲ್ ಎ ಅಂತ. ಸೊ ಈ ಆಂಗಲ್ ಈಕ್ವಲ್ ಇದೆ. ಇನ್ನು ಪರ್ಪೆಂಡಿಕ್ಯುಲರ್ ಇದೆ. ಪರ್ಪೆಂಡಿಕ್ಯುಲರ್ ಅಂದ್ರೆ ಇಲ್ಲಿ 90 ಡಿಗ್ರಿ ಆಗಿದೆ ಟು ಬಿ ಸಿ. ಓಕೆ, ಶೋ ದಟ್ ಎ ಬಿ ಇಸ್ ಈಕ್ವಲ್ಸ್ ಟು ಎ ಸಿ, ಟ್ರಯಾಂಗಲ್ ಎ ಬಿ ಸಿ ಇಸ್ ಐಸೋಸ್ಲಿಸ್ ಅಂತ. ಈಗ ಈ ಬಿಗ್ ಟ್ರಯಾಂಗಲ್ ಏನಿದೆ ಅಲ್ಲ ಎ ಬಿ ಸಿ, ಈ ಐಸೋಸ್ಲೆಸ್ ಅಂತ ತೋರಿಸ್ಬೇಕು ಅಂತಂದ್ರೆ ಈ ಟೂ ಸೈಡ್ಸ್ ಈಕ್ವಲ್ ಅಂತ ತೋರಿಸ್ಬೇಕು. ಈ ಟೂ ಸೈಡ್ಸ್ ಈಕ್ವಲ್ ಅಂತ ತೋರಿಸ್ಬೇಕಂದ್ರೆ ಈ ಚಿಕ್ಕ ಚಿಕ್ಕ ಎರಡು ಟ್ರಯಾಂಗಲ್ಸ್ ಇದಾವಲ್ವಾ, ಅವನ್ನ ನಾವು ಕಾಂಗ್ರುಯೆಂಟ್ ಅಂತ ಪ್ರೂವ್ ಮಾಡಿದ್ರೆ ಸಿ ಪಿ ಸಿ ಟಿ ಅಂದ್ರೆ ಟೂ ಸೈಡ್ಸ್ ಈಕ್ವಲ್ ಅಂತ ತೋರಿಸ್ಬೋದು. ಆಗ ಬಿಗ್ ಟ್ರಯಾಂಗಲ್ ಎ ಬಿ ಸಿ ಐಸೋಸ್ಲೆಸ್ ಅಂತ ಆಗತ್ತೆ. ಸೊ ಬರೆಯೋಣ. ಇನ್ ಟ್ರಯಾಂಗಲ್ ಎ ಡಿ ಬಿ and triangle ADC. ADB in triangle ADC ಏನೇನು ಈಕ್ವಲ್ ಇದಾವೆ ನೋಡೋಣ. ನೋಡಿ, ಫಸ್ಟ್ ಆಂಗಲ್ ಬಿ ಎ ಡಿ ಇಸ್ ಈಕ್ವಲ್ ಟು ಆಂಗಲ್ ಸಿ ಎ ಡಿ ಆಗುತ್ತಲ್ವಾ? ಆಂಗಲ್ ಬೈಸೆಕ್ಟ್ ಆಗಿದೆ ಅಂತ ಅವರೇ ಕೊಟ್ಟಿದ್ದಾರೆ, ಅಂದ್ರೆ ಈಕ್ವಲ್ ಇದೆ. ಓಕೆ, ಸೊ ಅದನ್ನೇ ಬರೆಯೋಣ. ಆಂಗಲ್ ಬಿ ಎ ಡಿ ಇಸ್ ಈಕ್ವಲ್ ಟು ಆಂಗಲ್ ಸಿ ಎ ಡಿ. ರೀಸನ್ ಏನ್ ಹೇಳ್ಬೋದು? ಎ ಡಿ ಈಸ್ ಬೈಸೆಕ್ಟರ್ ಆಫ್ ಆಂಗಲ್ ಎ ಗಿವನ್. ಓಕೆ, ಈಗ ಈ ಟ್ರಯಾಂಗಲ್ ಅಲ್ಲೂ ಎ ಡಿ ಇದೆ, ಈ ಟ್ರಯಾಂಗಲ್ ಅಲ್ಲೂ ಎ ಡಿ ಇದೆ. ಸೊ ನಾವೇನ್ ಬರಿಬಹುದು? ಎ ಡಿ ಈಸ್ ಈಕ್ವಲ್ಸ್ ಟು ಎ ಡಿ. ಎ ಡಿ ಈಸ್ ಕಾಮನ್ ಅಲ್ವಾ? ಈಗ ಎ ಡಿ ಬಿ ಆಂಗಲ್ ಎ ಡಿ ಬಿ ಇಸ್ ಈಕ್ವಲ್ಸ್ ಟು ಆಂಗಲ್ ಎ ಡಿ ಸಿ ಆಗುತ್ತಲ್ವಾ? ಇದು ಪರ್ಪೆಂಡಿಕ್ಯುಲರ್ ಇರೋದ್ರಿಂದ 90 ಡಿಗ್ರಿ ಇರುತ್ತೆ. ಇಲ್ಲಿನೂ 90 ಡಿಗ್ರಿ ಇದೆ, ಇಲ್ಲಿನೂ 90 ಡಿಗ್ರಿ ಇದೆ. ಸೊ ಅದನ್ನೇ ಬರೆಯೋಣ. ಆಂಗಲ್ ಎ ಡಿ ಬಿ ಇಸ್ ಈಕ್ವಲ್ಸ್ ಟು ಆಂಗಲ್ ಎ ಡಿ ಸಿ.
ರೀಸನ್ ಈಚ್ 90 ಡಿಗ್ರಿ ಗಿವನ್ ಇದು ಕೂಡ. ಓಕೆ, ಈಗ ನೋಡಿ ಇಲ್ಲಿ ಏನ್ ಮ್ಯಾಚ್ ಆಯ್ತು, ಸೈಡ್ ಆಂಗಲ್ ಮ್ಯಾಚ್ ಆಯ್ತು, ಇಲ್ಲಿ ಸೈಡ್ ಮ್ಯಾಚ್ ಆಯ್ತು, ಇಲ್ಲಿ ಆಂಗಲ್ ಮ್ಯಾಚ್ ಆಯ್ತು. ಅಂದ್ರೆ ASA ಕ್ರೈಟೇರಿಯಾನಲ್ಲಿ ಟೂ ಟ್ರಯಾಂಗಲ್ಸ್ ಆರ್ ಸೆಟ್ ಟು ಬಿ ಕಾಂಗ್ರುಯೆಂಟ್. ಸೊ therefore triangle ADB is congruent to triangle ADC ಅಲ್ವಾ. ಈ ಟೂ ಟ್ರಯಾಂಗಲ್ಸ್ ಕಾಂಗ್ರುಯೆಂಟ್ ಅಂತ ಪ್ರೂವ್ ಮಾಡಿದ್ವಿ. ಈಗ ಟೂ ಟ್ರಯಾಂಗಲ್ಸ್ ಕಾಂಗ್ರುಯೆಂಟ್ ಆದ್ರೆ ಈ ಸೈಡ್ ಇಸ್ ಈಕ್ವಲ್ಸ್ ಟು ಈ ಸೈಡ್ ಆಗುತ್ತಲ್ವಾ. 90 ಡಿಗ್ರಿಗೆ ಅಪೋಸಿಟ್ ಈ ಸೈಡ್ ಇದೆ, ಇದು ಕೂಡ 90 ಡಿಗ್ರಿಗೆ ಅಪೋಸಿಟ್ ಈ ಸೈಡ್ ಇದೆ. ಸೊ therefore AB is equals to AC. ಏನ್ ಹೇಳ್ಬೋದು, CPCT. ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಆರ್ ಈಕ್ವಲ್. therefore ಈಗ ಟೂ ಸೈಡ್ಸ್ ಈಕ್ವಲ್ ಆದ್ರೆ ಅಪೋಸಿಟ್ ಆಂಗಲ್ಸ್ ಈ ಆಂಗಲ್ ಕೂಡ ಈಕ್ವಲ್ ಇರ್ತವೆ. ಸೊ ಐಸೋಸ್ಸೆಲೆಸ್ ಟ್ರಯಾಂಗಲ್ ನಲ್ಲಿ ಅದೇ ಪ್ರಾಪರ್ಟಿ ಅಲ್ವಾ ಅಪ್ಲೈ ಆಗೋದು. ಸೊ ಯು ಕ್ಯಾನ್ ಸೇ ಟ್ರಯಾಂಗಲ್ ABC is an isosceles triangle. ಇದನ್ನೆಲ್ಲ ಅವ್ರು ಪ್ರೂವ್ ಮಾಡಕ್ ಹೇಳಿದ್ದು. AB is equals to AC ಪ್ರೂವ್ ಮಾಡಿ ಅಂತ ಹೇಳಿದ್ರು. ಟ್ರಯಾಂಗಲ್ ABC is an isosceles triangle ಅಂತ ಪ್ರೂವ್ ಮಾಡಿ ಅಂತ ಮಾಡಿದ್ವಿ. ಓಕೆ, ಈಗ ನೆಕ್ಸ್ಟ್ ಇಲ್ಲಿ ಬರಿಬಹುದು ASA ಕ್ರೈಟೇರಿಯಾ. ಓಕೆ,